ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ನಾನು ನ್ಯೂ ಇಯರ್ಗೆ ಅಂತೇಳ್ಬಿಟ್ಟು ಸ್ಪೆಷಲಾಗಿ ಮಟನ್ ಚಾಪ್ಸ್ನ ಮಾಡಿದ್ದೆ. ಸೊ ಇದು ಬಂದು ನಮ್ಮ ಅತ್ತೆಯವರಿಂದ ಕಲ್ತ್ಕೊಂಡಿರೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಮೊಟ್ಟೆನ ಉಪಯೋಗಿಸ್ಕೊಂಡು ಮಾಡಿರೋ ಅಂಥ ಒಂದು ಸ್ನ್ಯಾಕ್ಸ್ ಐಟಮ್ ಅಂತಲೇ ಹೇಳ್ಬೋದು. ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಈ ರೆಸಿಪಿ ಕೂಡ ನಮ್ಮ ಅತ್ತೆಯವರಿಂದ ಕಲ್ತ್ಕೊಂಡಿದ್ದು. ಸೊ ಆ ಒಂದು ರೆಸಿಪಿನ ನಾನು ಈಗ ನಿಮ್ಮ ಜೊತೆ ಈ ನನ್ನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ನೆಕ್ಸ್ಟ್ ಹಾಕೋವಂಥ ನ್ಯೂ ವ್ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಸಿಗುತ್ತೆ. ಹಾಗೆ ನನಗೂ ಕೂಡ ಒಳ್ಳೆ ಕಾನ್ಸೆಪ್ಟನ್ನ ಇಟ್ಕೊಂಡು ವ್ಲಾಗ್ಸ್ನ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಮೊದಲನೇದಾಗಿ ನಾನು ಮಟನ್ ಚಾಪ್ಸ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂದರೆ, ಇಲ್ಲಿ ನಾನು ಅರ್ಧ ಕೆ.ಜಿ ಮಟನಿಗೆ ಮಾಡ್ತಾ ಇರೋದ್ರಿಂದ ಬೆಳ್ಳುಳ್ಳಿ ಒಂದು ಮೂರು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಹಾಗೆ ಹಸಿ ಶುಂಠಿ, ಸ್ಪೈಸಸ್ ಬಂದು ಮೆಣಸಿನಕಾಳು, ಹಾಗೆ ಚಕ್ಕೆ, ಲವಂಗ, ಕಲ್ಲುವು, 2 ಏಲಕ್ಕಿ, ಜೊತೆಗೆ ಗಸಗಸೆ. ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ. ನಾವಿಲ್ಲಿ ಮೆಣಸಿನ್ಕಾಳನ್ನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟು ಒಣ ಕೊಬ್ಬರಿನ ಉಪಯೋಗಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಜೊತೆಗೆ ಈರುಳ್ಳಿ, 1 ಟೊಮೊಟೊ, ಇಷ್ಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಹೈಯೆಸ್ಟ್ ಕ್ವಾಂಟಿಟಿ ಬಂದು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋದು. ಸೊ ನೀವು ಎಷ್ಟು ಕೆ ಜಿಗೆ ಮಾಡ್ತಾಯಿದ್ದೀರ ಅನ್ನೋದ್ರ ಮೇಲೆ ನೀವು ಐಟಮ್ನ ತೊಗೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು 2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ನೀವು ಜಾಸ್ತಿ ಉಪಯೋಗಿಸೋದ್ರಿಂದ ರುಚಿ ಕೂಡ ಬರುತ್ತೆ, ಜೊತೆಗೆ ಬಣ್ಣ ಕೂಡ ನ್ಯಾಚುರಲ್ಲಾಗಿ ಬರುತ್ತೆ. ಸೊ ಈಗ ನಾನು ತೆಗೆದಿಟ್ಕೊಂಡಿರೋವಂಥ ಮಸಾಲ ಪದಾರ್ಥಗಳನ್ನೆಲ್ಲ ಹುರ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಅದರ ಜೊತೆಗೆ ನಾವು ತೊಗೊಂಡಿರೋವಂಥ ಎಲ್ಲ ಐಟಮ್ಸ್ನ ಒಂದೊಂದಾಗಿ ಫ್ರೈ ಮಾಡ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ನಂತರ ಹಸಿಮೆಣಸಿನ್ಕಾಯಿ, ಹಾಗೆ ಅದ್ರ ಜೊತೆಗೆ ತೊಗೊಂಡಿರೋವಂಥ ಸ್ಪೈಸಸ್ಸು ಕಲ್ಲುವು, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಹಾಗೆ ಗಸಗಸೆ. ಸೊ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಸೊ ಚಾಪ್ಸ್ನ ಹಾಗೆ ಇದಿಷ್ಟು ಪದಾರ್ಥನ ರುಬ್ಬಿ ಕೂಡ ಮಾಡ್ಕೋಬೋದು, ಬಟ್ ಹುರಿದ್ಬಿಟ್ಟು ಮಾಡಿದ್ರೆ ತುಂಬಾ ರುಚಿ ಬರುತ್ತೆ. ನಾನು 2 ಥರನೂ ಮಾಡಿ ನೋಡಿದ್ದೀನಿ, ಬಟ್ ಹೈಯೆಸ್ಟ್ ಟೇಸ್ಟ್ ಬಂದು ಚಾಪ್ಸ್ಗೆ ನಾವು ಫ್ರೈ ಮಾಡಿಬಿಟ್ಟು ಮಾಡೋದೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಇದು ಕೂಡ ಫ್ರೈ ಮಾಡ್ಕೊಳ್ಳೋದು. ಹೈಯೆಸ್ಟ್ ಕ್ವಾಂಟಿಟಿಯಲ್ಲಿ ಬಂದು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚಾಪ್ಸು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ತೊಗೊಂಡಿರುವಂಥ ಟೊಮೊಟೊ, ಹಾಗೆಯೇ ತುರಿದಿಟ್ಕೊಂಡಿರುವಂಥ ಒಣಕೊಬ್ಬರಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋದು. ಮೀನ್ಸ್ ಸ್ಟವ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಸಾಕಾಗತ್ತೆ. ಸೊ ಅದರಲ್ಲಿರೋವಂಥ ಹೀಟಿಂದನೇ ಇದು ನೀಟಾಗಿ ಫ್ರೈ ಆಗುತ್ತೆ. ಲಾಸ್ಟಲ್ಲಿ ನಾವು ತೊಗೊಂಡಿರೋವಂಥ ಕೊತ್ತಂಬರಿ ಸೊಪ್ಪು, ನಾನು ಇದಕ್ಕೆ ಸ್ವಲ್ಪ ಪುದೀನ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು 2 ಕಡ್ಡಿಯಷ್ಟು ಪುದೀನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಇದ್ರ ಜೊತೆಗೆ ನೀವು ಪಾಲಕ್ ಸೊಪ್ಪನ್ನ ಬೇಯಿಸ್ಬಿಟ್ಟು ಪೇಸ್ಟ್ ಮಾಡಿ ಕೂಡ ಸೇರಿಸ್ಕೋಬೋದು. ಅಂದರೆ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಬೇಕು ನಿಮಗೆ ಚಾಪ್ಸ್ ಅಂತ ಹೇಳಿದ್ರೆ ಒಂದು 3ರಿಂದ 4 ಕಟ್ಟು ಪಾಲಕ್ನ ಚೆನ್ನಾಗಿ ಬೇಯಿಸ್ಕೊಂಡು ಆ ಪಾಲಕ್ ಸೊಪ್ಪನ್ನ ಮಾತ್ರ ನೀವು ಮಿಕ್ಸರ್ನ ಮಾಡಿಕೊಂಡು ನಂತರ ಅದಕ್ಕೆ ಸೇರಿಸ್ಕೊಂಡ್ರೆ ಗ್ರೇವಿ ರುಚಿನೂ ಇರುತ್ತೆ, ಜೊತೆಗೆ ಗ್ರೇವಿ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯೂ ಮಾಡ್ಕೋಬೋದು. ಸೊ ಈಗ ಕಂಪ್ಲೀಟಾಗಿ ಫ್ರೈ ಆಗಿದ್ದಾಗಿದೆ. ಸೊ ಇದನ್ನು ನಾನು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡ್ಕೊತೀನಿ. ಸೊ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಧನಿಯಾ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು. ಅಂದರೆ ನಾನು ಐಟಮ್ಸ್ನ ತೆಕ್ಕೊಳ್ಳುವಾಗ ಮಿಸ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ನಾವು ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸ್ಕೊಂಡಿರೋದ್ರಿಂದ ಧನಿಯಾ ಪೌಡರ್ ಅಷ್ಟು ಬೇಕಾಗಲ್ಲ, ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ಅದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ನಂತರ ನಾನಿಲ್ಲಿ ಒಗ್ಗರಣೆಗೆ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು, ಇದು ಆಯಿಲ್ ಬಂದು ಕಬಾಬ್ ಕರೆದಿದ್ದಿತ್ತು, ಸೊ ಅದಕ್ಕೆ ಅದನ್ನು ಸಾಂಬಾರಿಗೆ ಉಪಯೋಗಿಸ್ಕೊತಾ ಇದ್ದೀನಿ. ಸೊ ನಂತರ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿಯಷ್ಟು ಒಗ್ಗರಣೆಗೆ ಸೇರಿಸ್ಕೊಂಡು, ಹಾಗೆ ತಗೊಂಡಿರುವಂಥ ಮಟನ್ ಏನಿದೆ ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಅದು ಕೂಡ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಚಾಪ್ಸ್ಗೆ ಯಾವಾಗಲೂ ನಾವು ಪೀಸಸ್ನ ಸ್ವಲ್ಪ ಅಗಲ ಕಟ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಮಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಆ ಮಟನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ಅರಿಶಿನ ಪೌಡರ್ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ.
ಉಪ್ಪು ಹಾಗೆ ಅರಿಶಿನ ಸೇರಿಸಿದ ನಂತರ ಒಂದು 10 ಮಿನಿಟ್ಸ್ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಉಪ್ಪು ಎಲ್ಲ ಚೆನ್ನಾಗಿ ಹತ್ಕೊಂಡಿರುತ್ತೆ. ಅದಾದ ನಂತರ ನಾವು ಮಿಕ್ಸಿ ಮಾಡ್ಕೊಂಡಿರೋವಂಥ ಪೇಸ್ಟ್ ಏನಿದೆ ಅದನ್ನು ಸೇರಿಸ್ಕೊಳ್ಳೋದು. ಈಗ ನಾನು ರುಬ್ಕೊಂಡಿರೋವಂಥ ಪೇಸ್ಟ್ ಈ ರೀತಿ ರೆಡಿಯಾಗಿದೆ. ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ಥರ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಕಲರ್ ನೋಡಿ ಎಷ್ಟು ನ್ಯಾಚುರಲಾಗಿ ಬಂದಿದೆ. ಸೊ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಚಾಪ್ಸ್ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ಇದ್ರೂ ಕೂಡ ಅಷ್ಟೇ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ಅದಾದ ನಂತರ ನಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋದು. ಚಾಪ್ಸ್ ಯೂಶ್ವಲಿ ಗಟ್ಟಿನೇ ಇರುತ್ತೆ, ತುಂಬ ತೆಳು ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಮೀಡಿಯಮಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಈ ಥರ ನೀವು ನೀರನ್ನ ಸೇರಿಸ್ಕೊಂಡು ಅದಾದ ನಂತರ ಮತ್ತೆ ಏನಾದರೂ ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ಎಕ್ಸ್ಟ್ರಾ ಬೇಕಾದ್ರೆ ಸೇರಿಸ್ಕೊಳ್ಳಿ. ನಾನೀಗ ಈ ಕನ್ಸಿಸ್ಟೆನ್ಸಿನಲ್ಲಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ಕುಕ್ಕರ್ದು ಒಂದು 3 ವಿಷಿಲ್ ಆರ್ 5 ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಮಟನ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೀಗ ಒಂದು 4 ವಿಷಿಲ್ ಹಾಕ್ಸ್ಕೊಂಡೆ. ತುಂಬ ಬೆಳ್ತಿರೋದಾದರೆ ನೀವು ಒಂದು 6 to 7 ವಿಷಿಲ್ನ ಕೂಗಿಸ್ಕೋಬೇಕಾಗತ್ತೆ. ಸೊ ನೋಡಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಮಾಡಿರೋವಂಥ ಚಾಪ್ಸು ಈ ರೀತಿ ರೆಡಿಯಾಗಿರುತ್ತೆ. ಸೊ ಆಯಿಲ್ನ ಕಡಿಮೆ ಉಪಯೋಗಿಸಿದ್ರೆ ಒಳ್ಳೆಯದು, ಯಾಕಂದರೆ ಅದರಲ್ಲಿ ಚರ್ಬಿ ಇತ್ತು ಅಂದರೆ ಅದೇ ಆಯಿಲ್ ಕಂಟೆಂಟ್ನ ಬಿಟ್ಕೊಳ್ಳುತ್ತೆ. ಸೊ ನಾನೀಗ ಮೊಟ್ಟೆಯಿಂದ ಮಾಡೋವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಇದು ಕೇಕ್ ಥರ ಮಾಡೋದ್ರಿಂದ ನಾವು ಇದಕ್ಕೆ ಎಗ್ ಖಾರ ಕೇಕ್ ಅಂತ ಹೇಳ್ಬೋದು. ಇದನ್ನು ಅತ್ತೆ ಮಾಡ್ತಾ ಇದ್ದಾರೆ. ಸೊ ನಾನಿಲ್ಲಿ ಶೂಟ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪನೇ, ತುಂಬ ಜಾಸ್ತಿ ಬೇಕಾಗಲ್ಲ. ಈಗ ನಾವಿಲ್ಲಿ 5 ಮೊಟ್ಟೆ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಪೌಡರು, ನಂತರ ಒಂದೇ 1 ಸ್ಪೂನಷ್ಟು ರೈಸ್ನ ತೊಗೊಂಡಿದ್ದೀವಿ, ಒಂದು 1/4 ಸ್ಪೂನಷ್ಟು ಅರಿಶಿನದ ಪುಡಿ, 1 ಸ್ಪೂನಷ್ಟು ಅನ್ನ ಮಾಡಿ ಇಟ್ಕೊಂಡಿರೋಂಥ ಅನ್ನನ ಸೇರಿಸ್ಕೊಳ್ಳೋದು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕೇಕ್ ಬರುತ್ತೆ ನೋಡಿ. ಸೊ ಆ ಥರ ಫ್ಲಫಿಯಾಗಿ ಬರುತ್ತೆ. ಸೊ ಹಾಗಾಗಿ ಈ ಥರ ಉಪಯೋಗಿಸ್ಕೊಳ್ಳೋದು. ನಂತರ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು. ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು. ಸೊ ನೋಡಿ ಈ ಥರ ಪೇಸ್ಟು, ಅಂದರೆ ತುಂಬ ತರಿನೂ ಅಲ್ಲ, ತುಂಬ ನೈಸು ಅಲ್ಲ. ಸೊ ಆ ಥರ ಮಿಕ್ಸಿ ಮಾಡ್ಕೊಳ್ಳಿ. ನಂತರ ಒಂದು ಬೌಲ್ಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಆಗುತ್ತೆ. ಅದ್ರ ಜೊತೆಗೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು, ಸೊ ಅದು ಕೂಡ ಸೇರಿಸ್ಕೊಂಡು ತೊಗೊಂಡಿರೋಂಥ ಎಲ್ಲ ಮೊಟ್ಟೆಗಳನ್ನೂ ಒಂದೊಂದಾಗಿ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋದು. ಬೀಟ್ ಮಾಡಿದಾದ ನಂತರ ಸ್ವಲ್ಪ ಉಪ್ಪು ಏನಾದರೂ ಬೇಕಿದ್ದರೆ ಚೆಕ್ ಮಾಡಿಕೊಂಡು, ಕಡಿಮೆ ಅನಿಸಿದ್ರೆ ಸ್ವಲ್ಪ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಾನ್ ಸ್ಟಿಕ್ ಪ್ಯಾನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೋತೀನಿ. ಸೊ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಸೊ ಹಾಗಾಗಿ ಆಯಿಲ್ ಹಾಕ್ಕೊಂಡು ನಂತರ ಬೀಟ್ ಮಾಡ್ಕೊಂಡಿರೋಂಥ ಬ್ಯಾಟರ್ ಏನಿದೆ ಅದನ್ನು ಸೇರಿಸ್ಕೊಳ್ಳೋದು. ಸೇರಿಸ್ಕೊಂಡ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಡಿ. ಸೊ ಅದಾದ ನಂತರ ಮಧ್ಯೆ ತೆಗೆದು ನೋಡ್ತಾ ಇದ್ದರೆ ಅದು ಬೆಂದಿದೆ ಇಲ್ಲೋ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಫುಲ್ ಗಟ್ಟಿ ಆಗ್ತಾ ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ನಾನು ಇನ್ನೂ ಒಂದು 5 ಮಿನಿಟ್ಸ್ ಹಾಗೆ ಇಡ್ತಾ ಇದ್ದೀನಿ. ಒಂದು ಸ್ಪೂನಲ್ಲಿ ಈ ಥರ ಹಿಂಗೆ ಎತ್ಬಿಟ್ಟು ನೋಡಿದ್ರೆ ಕೆಳಗಡೆಯಲ್ಲಿ ಬೆಂದಿರೋದು ಗೊತ್ತಾಗುತ್ತೆ. ಅದಾದ ನಂತರ ಪ್ಯಾನ್ನ ನೀವು ಉಲ್ಟಾ ಮಾಡೋಕ್ಕೆ ಸಾಧ್ಯ ಆದರೆ ಸೊ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಉಲ್ಟಾ ಮಾಡಿಕೊಂಡ್ರು ನಡೆಯುತ್ತೆ. ಇಲ್ಲ ಪೀಸ್ ಅಂದರೆ 4 ಪೀಸ್ನ ಕಟ್ ಮಾಡಿಕೊಂಡು ಕೂಡ ನೀವು ಅದನ್ನು ಉಲ್ಟಾ ಮಾಡ್ಕೋಬೋದು. ಸೊ ಈಗ ಒಂದು ಸೈಡ್ ಆಗಿದೆ. ನೆಕ್ಸ್ಟ್ ನಾವೀಗ ಇನ್ನೊಂದು ಸೈಡ್ಗೆ ಪ್ಯಾನ್ಗೆ ಈ ಥರ ಸೇರಿಸ್ಕೊತಾ ಇದ್ದೀವಿ. ಸೊ ಕಂಪ್ಲೀಟಾಗಿ ಈ ಥರ ಹಾಕಿದ್ದಾದ ನಂತರ ಇದು ಕೂಡ ಅಷ್ಟೇ ಮತ್ತೆ ಒಂದು 10 ಮಿನಿಟ್ಸು ಬೇಯೋದಕ್ಕೆ ಬಿಟ್ಕೋಬೇಕು. ಸೊ ಅದಾದ ನಂತರ ಕಂಪ್ಲೀಟಾಗಿ ಬೆಂದ ಮೇಲೆ ನೀವು ಈ ಥರ ಪೀಸಸ್ಗಳಾಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆಮ್ಲೆಟ್ಟಿಗಿಂತ ತುಂಬಾ ರುಚಿ ಇರುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು. ಸೊ ಮಕ್ಕಳು ಈ ಥರ ಕೊಟ್ಟಾಗ ಅದನ್ನು ಕೇಕ್ ಅಂದ್ಕೊಂಡು ತಿಂದ್ಬಿಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಾವು ಇದನ್ನು ಮಾಡೋದು ಸ್ವಲ್ಪ ಕಡಿಮೆ, ನೆನಪೇ ಆಗೋಲ್ಲ. ಬಟ್ ಯಾವಾಗಾದರೂ ನೆನಪಾದಾಗ ಮಾಡ್ಕೋತೀವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.